ಇವತ್ತೇನು ಸಾಯಿಗಂಗಾ ಆಸ್ಪತ್ರೆಯಲ್ಲಿ ಒಂದು ಅಮಾಯಕ ಜೀವ ಬಲಿಯಾಗಿದೆಯೋ ಅದಕ್ಕೆ ನೇರವಾಗಿ ಸಾಯಿಗಂಗಾ ಆಸ್ಪತ್ರೆ ವೈದ್ಯರು ಹಾಗೂ ಆಡಳಿತ ಮಂಡಳಿನೇ ಕಾರಣ. ಯಾಕೆಂದರೆ 22ನೇ ತಾರೀಕು ಆರೋಗ್ಯವಾಗಿ ಒಂದು ವಾರದಿಂದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೇಳಿರ್ತಾರೆ ನೀನು ಸ್ಕ್ಯಾನಿಂಗ್ ಮಾಡಿಸ್ಬೇಕಣಮ್ಮ ಅಂತೇಳಿ. ಆರೋಗ್ಯವಾಗಿ ಸ್ಕ್ಯಾನಿಂಗ್ ಮಾಡ್ಸೋಕೆ ಬಂದಂಥ ಮಹಿಳೆಗೆ ಇವ್ರು ಯಾವುದೋ ಅವೈಜ್ಞಾನಿಕವಾಗಿ ನುರಿತ ಡಾಕ್ಟ್ರ್ ಇಲ್ದಲೆ ಯಾವುದೋ ಅಲ್ಲಿರೋಂಥ ಯಾವುದೇ ಅನುಭವ ಇಲ್ಲದಂಥ ನರ್ಸ್ಗಳು ಇಂಜೆಕ್ಷನ್ ಕೊಟ್ಟು ಓವರ್ ಡೋಸ್ ಕೊಟ್ಟು ಕ್ಷಣಾರ್ಧದಲ್ಲೇ ಮೂರ್ಛೆ ಹೋದ ನಂತರ ಅವರು ಕೂಡ ಸಾಯಿಗಂಗಾ ಹಾಸ್ಪಿಟ್ಲಲ್ಲಿ ಪ್ಲಾನ್ ಮಾಡಿ ತಕ್ಷಣಕ್ಕೆ ಆಟೋ ಮಾಡ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ಇಡೀ ಸಿಬ್ಬಂದಿಗಳು ಸ್ವತಃ ಬಂದು ಸೇರಿಸಿದ್ದಾರೆ. ಅದಕ್ಕೆ ನೇರವಾಗಿ ಆ ಹುಡುಗಿ ತಮ್ಮ ಕೂಡ ಹೇಳ್ತಾನೆ, ಅವರೇ ಇಮಿಡಿಯೇಟ್ಲಿ ತಾರಾತೂರಿಲಿ ಕರ್ಕೊಂಬಂದು ಸರ್ಕಾರಿ ಆಸ್ಪತ್ರೆ ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಸೇರಿಸಿ ಅಲ್ಲಿಂದ ಜಿಲ್ಲಾ ಆಸ್ಪತ್ರೆ ಕಳಿಸಿ 7 ದಿನ ಕೂಡ ಕೋಮೆ ಅವಸ್ಥೆಯಲ್ಲಿದೆ. ಹಾಗಾಗಿ ಇವತ್ತು ಎಮ್ಮ ಮೃತಪಟ್ಟಿದೆ. ಅದಕ್ಕೆ ನೇರ ಹೊಣೆ ಚಿಕ್ಕನಾಯಕನಹಳ್ಳಿ ಸಾಯಿಗಂಗಾ ಹಾಸ್ಪಿಟ್ಲ್. ಇದು ಸಾಯಿಗಂಗಾ ಅಲ್ಲ, ಸಾವಿನ ಗಂಗಾ ಅಂತಲೇ ಇಡಬೇಕು. ದಯವಿಟ್ಟು DHO ಅವರು THO ಅವರು ಗಮನ ಹರಿಸಿ ಹಾಸ್ಪಿಟ್ಲ್ ಮುಚ್ಚಂತ ಕೆಲಸ ಮಾಡಬೇಕು. ಈ THO ಅವ್ರು ಗಮನ ಹರಿಸ್ಬೇಕು. ಯಾಕೆಂದರೆ ಕಳೆದ ವರ್ಷಗಳಿಂದ ಎಷ್ಟು ಅಮಾಯಕ ಮುಗ್ಧ ಜೀವಗಳು ಬಲಿಯಾಗಿದ್ದಾವೆ, ಇನ್ನೂ ಎಷ್ಟು ಜೀವ ಬಲಿಯಾಗಬೇಕು ಅಂತ ತಾಲೂಕು ಆಡಳಿತ ಗಮನಿಸಬೇಕು. ತಹಶೀಲ್ದಾರ್ ಸಾಹೇಬ್ರ ಕೈಯಲ್ಲಿ ಕೇಳ್ಕೊತೀನಿ, MLA ಸಾಹೇಬ್ರ ಕೈಯಲ್ಲಿ ಕೂಡ ಮನವಿ ಮಾಡ್ತೀವಿ. ಇನ್ನೂ ಎಷ್ಟು ನಿಮ್ಗೆ ಅಮಾಯಕ ಜೀವ ಈ ಹಾಸ್ಪಿಟ್ಲಿಂದ ಬಲಿಯಾಗಬೇಕು ಹೇಳಿ ದಯವಿಟ್ಟು. ಇಷ್ಟು ಯಾಕೆಂದರೆ ನೋಡಿರ್ತೀರಿ 2-3 ಹೆಣ ಕೂಡ ಇಟ್ಕೊಂಡು ಹಾಸ್ಪಿಟ್ಲ್ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಸಾಕಷ್ಟು ಅಬಾರ್ಷನ್ ಕೇಸ್ಗಳು ಕೂಡ ಇವ್ರ ಮೇಲಿದೆ. ಇನ್ನೂ ಎಷ್ಟು ಬಲಿ ಆಗಬೇಕು. ದಯವಿಟ್ಟು ಇದಕ್ಕೆ ನೇರ ಹೊಣೆ ಸಾಯಿಗಂಗಾ ಹಾಸ್ಪಿಟ್ಲ್. ಈ ಹಾಸ್ಪಿಟ್ಲ್ ವಿರುದ್ಧ ನಾವು ಕಠಿಣವಾದ ಪ್ರತಿಭಟನೆ ಮಾಡ್ತೀವಿ. ಈ ಹಾಸ್ಪಿಟ್ಲ್ ಮುಚ್ಚೋರು ಕೂಡ ಬಿಡಲ್ಲ. ಈ ಜೀವ ಬಲಿಗೆ ನೇರವಾಗಿ